ಹಲೋ ಅತ್ತೆ, ಪ್ರೇಮ ಮನೆಗೆ ಬಂದ್ಲಾ? ಈಗಷ್ಟೇ ಬಂದ್ಲು. ಅತ್ತೆ, ಅವಳಿಗೆ ಟೈಮ್ ಟು ಟೈಮ್ ಮರಿದೆ ಟ್ಯಾಬ್ಲೆಟ್ಸ್ ಕೊಡಿ. ಮಾತ್ರೆನಾ? ಏಕೆ? ಅವಳು ನಿಮಗೂ ಹೇಳಿಲ್ವಾ? ಅತ್ತೆ, ಅವಳು ಕೈ ಪೆಟ್ ಮಾಡ್ಕೊಂಡಿದ್ದಾಳೆ. ಕೈಯಲ್ಲಿ ಬ್ಯಾಂಡೇಜ್ ಇರೋದನ್ನ ನೀವು ನೋಡಿಲ್ವಾ? ಅತ್ತೆ, ಅವಳಿಗೆ ತುಂಬ ಪೇನ್ ಇರೋದ್ರಿಂದ ಮರಿದೆ ನೀವು ಟ್ಯಾಬ್ಲೆಟ್ಸ್ ಕೊಡಿ. ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಅತ್ತೆ, ಹುಷಾರು. ರೀಮಾ, ನಿನ್ ಕೈಗೆ ಏನಾಯ್ತೆ? ಪೆಟ್ ಮಾಡ್ಕೊಂಡಿ ಅಂತೆ. ರಾಮ್ ಏನೋ ಬ್ಯಾಂಡೇಜು ಮಾತ್ರೆ ಅಂತೆಲ್ಲ ಮಾತಾಡ್ತಿದ್ದಾನೆ. ಏನಾಯ್ತೆ? ಅದು ಅದೇನಾಯ್ತಂದ್ರೆ ಆಟೋಯಿಂದ ಇಳಿಬೇಕಾದ್ರೆ ಕೈ ಸ್ವಲ್ಪ ಉಳುಕ್ತಷ್ಟೇ ಅಮ್ಮ. ಅದಕ್ಕೆ ಅಯ್ಯೋ ರಾಮು ದೊಡ್ಡ ರಾಧ ಅಂತಾನೆ ಮಾಡ್ಬಿಟ್ಟ. ಬ್ಯಾಂಡೇಜು ಅದು ಇದು ಅಂತ ಮಾತ್ರೆ ಬೇಡ ಅಂದ್ರೂ ನುಂಗ್ಸ್ದ ಅಷ್ಟೇ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಶಾರದಾ, ಏನು ಎಲ್ಲಿ ಹೋಗಿದ್ಲಂತ? ಅಯ್ಯ ಅಪ್ಪ, ನೀನೊಳ್ಳೆ ಅಮ್ಮ. ನಂಗೆ ಹೊಟ್ಟೆ ಎಸೆತಿದೆ ಗೊತ್ತಾ? ಅಡುಗೆ ಮನೇಲಿ ಏನಿದೆ ಮೊದ್ಲು ನೋಡ್ಬೇಕು ನಾನು. ಶಾರದಾ, ಮಹಾದೇವ ಇಲ್ಲೇ, ಅವನು ಊಟಕ್ಕೆ ಕರಿಬೇಕಾಗಿತ್ತು. ದೇವಸ್ಥಾನಕ್ಕೆ ಕಾವಿನ ಹುಡ್ಕೊಂಡು ಹೋಗ್ಬಿಟ್ಟ. ಹೆಂಗೆ? ಇರಿ, ಯಾವ್ದೋ ಫೋನ್ ಮಾತಾಡಕ್ ಹೋಗಿರ್ಬೇಕು. ನೀವ್ ಬನ್ನಿ, ನಾನು ಊಟ ಬಡಿಸ್ತೆ. ಹಾಯ್ ಪಂಚಮಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾರಿ ಪಂಚಮಿ, ನಮ್ಮ ಕುಟುಂಬದ ಕಡೆಯಿಂದ ಸ್ವಲ್ಪ ತಪ್ಪಾಯಿತು. ಆ ಗೌಡ ಮತ್ತೆ ಮಲ್ಲಿಕಾರ್ಜುನ ಅಪ್ಪಂಗೆ ತೊಂದರೆ ಕೊಟ್ರು. ನನಗೂ ತೊಂದರೆ ಕೊಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರಂತೆ. ಅದಕ್ಕೋಸ್ಕರ ಅಪ್ಪ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿದ್ದು. ಈಗ ಈ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಮತ್ತೆ ಇಂಥ ಘಟನೆ ನಡೆಯೋದಿಲ್ಲ. ಐ ಆಮ್ ಸಾರಿ ಪಂಚಮಿ. ಹಾಗಾದ್ರೆ ನೀನ್ ನಂಗೆ ಕ್ಷಮಿಸಿದ್ಯಾ? ಪೂಜೆನೂ ಆಯ್ತು ಅನ್ಸುತ್ತೆ. ನೀನ್ ನನ್ನ ಕ್ಷಮಿಸಿದ್ರೆ ಮತ್ತೆ ನನ್ನ ಮನ್ಸರ ಒಪ್ಪಿದ್ರೆ ನಿನ್ ಕೈಯಲ್ಲಿರೋ ಪ್ರಸಾದನ ನಾನು ಕೊಡು. ಪಂಚಮಿ, ಮತ್ತೆ ನಿನ್ನ ಎದುರುಗಡೆ ಬರ್ತೀನೋ ಇಲ್ವೋ, ನಿನ್ನ ಕ್ಷಮೆ ಕೇಳ್ತೀನೋ ಇಲ್ವೋ, ನಿನ್ನನ್ನು ಕ್ಷಮಿಸ್ತೀಯೋ ಇಲ್ವೋ ಅಂತ ನಾನು ತುಂಬಾನೇ ಟೆನ್ಷನ್ ಆಗಿದೆ. ಎಷ್ಟು ಸುಲಭವಾಗಿ ಕ್ಷಮಿಸ್ಬಿಟ್ಟೆ ಅಲ್ಲ. ನಾನು ನಿನ್ನ ಇಷ್ಟಪಡೋದಕ್ಕೆ ಬರೀ ನಿನ್ನ ಸೌಂದರ್ಯ ಮಾತ್ರ ಕಾರಣ ಅಲ್ಲ, ನಿನ್ನ ಒಳ್ಳೆ ಗುಣನೂ ಕೂಡ. ಏಯ್, ಇವಳನ್ನ ಮದ್ವೆ ಆಗ್ಬೇಡ ಅಂತ ವಾರ್ನಿಂಗ್ ಮಾಡಿದ್ ಮರ್ತಾ ಇದ್ದಾನ? ಬೆದರಿಕೆ ಹಾಕದ್ಮೇಲೆ ಬಾಲ ಮುದ್ರಕೊಂಡು ಮನೇಲಿ ಕೂತ್ಕೋಬೇಕು ಅಂತ ಅರ್ಥ. ಯಾಕೆ, ಜೀವದ ಮೇಲೆ ಆಸೆ ಇಲ್ವಾ ನಿನ್ಗೆ?
ಸಾಯ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ಯೋ ಹಾಗೆ? ನಿಮ್ ಬೆದರಿಕೆಗೆಲ್ಲ ಹೆದರೋದು ಇಲ್ಲ. ಈ ಮದ್ವೆ ನಡೆದೇ ನಡೆಯುತ್ತೆ. ಅಡ್ಡಿ ಪಡ್ಸಕ್ಕೆ ನೀವ್ಯಾರು? ಗರುಡ, ನಾವ್ ಹೇಳಿದ ಅರ್ಥ ಆಗ್ಲಿಲ್ಲ ಅಂದ್ರೆ, ಮಾತು ನೆತ್ತಿಗಿರ್ಲಿಲ್ಲ ಅಂದ್ರೆ ರಕ್ತ ಕೆಳಕಿಳಿಸ್ಬೇಕು. ತೆಪ್ಪಗ್ ನಿಂತ್ಕೊಂಡ್ರೆ ಸರಿ, ಇಲ್ಲ ದೇವಸ್ಥಾನದಲ್ಲಿ ಏನ್ ನಡಿಬಾರ್ದು ಎಲ್ಲ ನಡೆದೋಗುತ್ತೆ. ಅಣ್ಣ ನಿಮ್ ಕಾಲ್ ದಯವಿಟ್ಟು ಹೀಗ್ ಮಾಡ್ಬೇಡಿ ಅಣ್ಣ. ನಾವ್ ಹೇಗಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀವಿ. ಸ್ವಲ್ಪ ಸಮಯ ಕೊಡಿ ಅಣ್ಣ. ಎಷ್ಟೊಂತ ಸಮಯ ಕೊಡೋದು? ಸಮಯ ಕೊಡಕ್ಕೆ ನೀನೇ ನನ್ನ ಮಾವನ ಮಗಳ ಅಥವಾ ನಿಮ್ಮ ಅಪ್ಪ ನನ್ನ ಮಾವನ? ದುಡ್ಡು ಕೊಟ್ಟಿದ್ದೀನಿ, ಹೇಳಿದ ಟೈಮ್ ಗೀಸ್ಕೊಳಕ್ ಬಂದಿದ್ದೀನಿ. ಕೊಟ್ಟಿಲ್ಲ ಅಂದ್ರೆ ನಿನ್ ತಪ್ಪು. ಸಿರಣ್ಣ, ನನಗೆ ಇವಾಗ ತಾನೇ ಆಪರೇಷನ್ ಆಯ್ತು. ನೋಡಿ, ನಾನು ಬದುಕು ಬಂದಿದ್ದೆ ದೊಡ್ಡ ಪವಾಡ. ನಿಮ್ ಹಣ ಎಲ್ಲೂ ಹೋಗೋದಿಲ್ಲ, ಮೋಸ ಆಗಲ್ಲಣ್ಣ. ಹೇಗಾರು ಮಾಡಿ ಸಾಲ ತೀರಿಸ್ತೀವಿ, ಅರ್ಥ ಮಾಡ್ಕೊಳ್ಳಿ. ನೀನ್ ಆಪರೇಷನ್ ಮಾಡ್ಕೊಂಡು ಬದುಕೊಂಡ್ ಬಂದಿದ್ದೆ ಹೆಚ್ಚು. ಅದ್ರಲ್ಲಿ ನರ್ಕಕ್ಕೆ ಹೋಗಿದ್ರೆ ಅಲ್ಲಿ ಬರ ಇಸ್ಕೊಳಕ್ಕೆ. ಅಣ್ಣ ನಾನ್ ಇದೀನಿ ಅಣ್ಣ, ನಾನೆಲ್ಲ ಸಾಲ ತೀರಿಸ್ತೀನಿ ಅಣ್ಣ. ನೀನ್ ತೀರಿಸ್ತೀನಿ ಅಂತ ಹೇಳ್ಬೋದು, ಆದ್ರೆ ಕೊಟ್ಟಿರೋ ಅಮೌಂಟ್ ದೊಡ್ಡದಾಗಿದೆ, ನಿನ್ನಿಂದ ತೀರ್ಸಕ್ಕಾಗಲ್ಲ. ಅಣ್ಣ ಹಾಗೆಲ್ಲ ಹೇಳ್ಬೇಡಣ್ಣ, ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಅಪ್ಪ ರೇ ಮಗನೇ ಹೇಳೋ ಮೇದ. ಏಯ್, ಇವಳನೇನ್ ಮಹಾದೇವನ ಆಸ್ತಿ ಅನ್ಕೊಂಡಿದ್ಯಾ, ಇಲ್ಲ ನಿನ್ನಂತ ಬಿಗ್ನಾಸಿಕ್ ಸಂತೆಲ್ ಸಿಗೋ ಸಾಮಾನು ಅನ್ಕೊಂಡಿದ್ಯಾ? ಅವಳಿಂದ ನನ್ ಕೈ ಕಳ್ಕೊಂಡಿದ್ದೀನಿ. ಅವಳು ನನ್ ಸ್ವತ್ತು. ಇನ್ನು ಮೇಲೆ ಏನಾದ್ರು ಅವಳ ಮೇಲೆ ಕಣ್ಣು ಹಾಕಿದ್ರೆ ನನ್ನ ಮಗನ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಇವಳನ್ ಮದ್ವೆ ಆಗ್ಬೇಡ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ವ ನನಗೆ? ಇವಳನ್ನ ಮುಟ್ಟಿದ್ರೆ ಸಾವಿನ ಮನೆ ಕದ ತಟ್ಟಂಗೆ. ಇವಳಿಂದ ಮಹಾದೇವ ನನ್ನ ಕೈನ ಕತ್ತರಿಸ್ದ. ಆವತ್ತೇ ಡಿಸೈಡ್ ಮಾಡ್ದೆ ಇವಳು ಹಣೆ ಬರ ಬರೆಯೋದು ನಾನೇ ಅಂತ. ಅಂಥದ್ರಲ್ಲಿ ಆ ಮಹಾದೇವ ನಿನ್ ಕೊಟ್ಟು ಮದುವೆ ಮಾಡಕ್ ನೋಡಿದ್ರೆ ಸುಮ್ನೆ ಬಿಟ್ಬಿಡ್ತೀನ. ಗರುಡ, ಇವಳ ಜೊತೆ ಇವನ್ ಮದ್ವೆ ಆದ್ರೆ ನೀನ್ ಸಮಾಧಿ ಮಾಡ್ದಂಗೆ. ಅದಕ್ಕೂ ಮುಂಚೆ ನೀವು ಸಮಾಧಿನೇ ಮಾಡ್ಬಿಡು. ಅಯ್ಯ ಏನ್ರಯ್ಯ ಮಾಡ್ತಿದ್ದೀರಾ? ಈ ದೇವಸ್ಥಾನ ಕಣ್ರಪ್ಪ, ಹೊಡಿಬೇಡ, ಬಿಟ್ಬಿಡ್ರಿ. ಹೇ ಪುರೋಹಿತ್ರ, ಭಕ್ತರು ಜಾಸ್ತಿ ಜನ ಬಂದಿದಾರ, ಟಿವಿ ವಿಷಯಕ್ಕೆ ತಲೆ ಹಾಕ್ಬೇಡಿ, ಹೋಗ್ರಿ. ಮೊದ್ಲು ಇದನ್ನ ಮಾದೇವನ್ ತಿಳಿಸ್ಬೇಕು. ಹಳಿ ಅಂದ್ರೆ ಅದು ನಾನು ಮಿಲ್ ಕಡೆಗೆ ಹೋಗ್ಬತ್ತೀನಿ. ಇದೇನು ಹಳಿ ಅಂದ್ರೆ? ನೀವಿಬ್ರು ಜೊತೆಗಿರ್ಲಿ ಅಂತ ಕರ್ಸಿದ್ವಿ, ನೀವು ನೋಡಿದ್ರೆ ಕೆಲಸ ಅಂತ ಹೊರಟ್ಬಿಟ್ರೆ? ಅದು ಮಾವ ಅರ್ಜೆಂಟ್ ಫೋನ್ ಬಂದಿತ್ತು, ಯಾವುದೋ ದೊಡ್ಡ ಆರ್ಡರ್ ಬಂದಿದೆ, ಹಿಂಗೋಗ ಹಂಗೆ ಬಂದ್ಬಿಡ್ತೀನಿ. ಸರಿ ಸರಿ, ಕೆಲಸ ಮುಗಿದ ತಕ್ಷಣ ಸೀದಾ ಇಲ್ಲಿಗೆ ಬಂದ್ಬಿಡಿ. ಆಯ್ತು ಮಾವ, ನಾನಿನ್ ಬರ್ತೀನಿ. ಹುಷಾರು.
ಹೇಳಿ ಪುರೋಹಿತ್ರೆ. ಮದೇವು ದೇವಸ್ಥಾನದಲ್ಲಿ ದೊಡ್ಡ ಗಲಾಟೆ ನಡೀತಾ ಇದೆಯಪ್ಪ. ಗಲಾಟೆನಾ? ಅಲ್ಲಿ ಯಾವ ನನ್ನ ಮಗ ಬಂದು ಗಲಾಟೆ ಮಾಡ್ತಿರೋದು? ಗರುಡ ಮತ್ತು ಮಲ್ಲಿಕಾರ್ಜುನ ಇಬ್ರು ಸೇರ್ಕೊಂಡು ನಿನ್ ತಂಗಿ ಪಂಚಮಿ ಮದುವೆ ಆಗ್ತಾನಲ್ಲ ಹುಡುಗ, ಅವ್ರಿಗೆ ಹೊಡಿತಾವ್ರಪ್ಪ. ಬೇಗ ಬಂದ್ಬಿಡಪ್ಪ, ಇಲ್ಲ ಅಂದ್ರೆ ಆ ಹುಡುಗನ್ ಜೀವನ ಉಳ್ಸಲ್ಲ. ಸರಿ ಪುರೋಹಿತ್ರೆ. ಏಯ್ ಗರುಡ, ಜೀವ ತೆಗಿದೆ ಬುಟ್ಟೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಇವತ್ತು ನಿಮ್ಮಿಬ್ರು ತಲೆ ಬುಲ್ಡೆ ಕತ್ತರಿಸಲಿಲ್ಲ ಅಂದ್ರೆ ನಾನು ಮಾದೇವನಲ್ಲ ಕಣೋ. ಏನ್ರಿ ವಯಸ್ಸಾಗಿದೆ ಅನ್ನೋ ಗೌರವ ಬೇಡವಾ ನಿಮ್ಗೆ? ಪಾಪ ಅವ್ರಿಗೆ ಈಗಷ್ಟೇ ಆಪರೇಷನ್ ಆಗಿದೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಅದಕ್ಕೆ ನಾನ್ ಜವಾಬ್ದಾರಲ್ಲ. ಟೈಮ್ ಕೊಡಕ್ಕಾಗಲ್ಲ ಅಂದ್ರೂ ಕಾಲಿಡಕ್ ಬಂದವ್ ನೀವು. ಸಾಲ ಕೊಟ್ಟಿದ್ದೀರಾ ಅಂತ ಸಾಯ್ಸಕ್ಕೂ ಯೋಚನೆ ಮಾಡಲ್ವಾ ನೀವು? ಈಗ್ಲೇ ಗಲಾಟೆನ ನಿಲ್ಸಿದ್ರೆ ಸರಿ. ಹಲೋ, ಯಾರೀ ನೀವು? ನಿಮ್ಗೆ ಇದಕ್ಕೂ ಏನ್ ಸಂಬಂಧ? ನಿಮ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ದುಡ್ಡು ಕೊಟ್ಟವ್ ನಾನು, ಈಸ್ಕೊಂಡವ್ ನೀವ್ನು. ಮಧ್ಯದಲ್ಲಿ ನಿಂದೇನ್ರಿ ಉಸಾಬರಿ? ಇವ್ರು ನನ್ಗೆ ತುಂಬಾ ಬೇಕಾದವ್ರು, ಇವ್ರು ನನ್ ಫ್ಯಾಮಿಲಿ ಅಂತಾನೆ ಅನ್ಕೊಳ್ಳಿ. ಕಷ್ಟ ಇತ್ತು ಅಂತ ಸಾಲ ಮಾಡಿದ್ದಾರೆ, ಇವಾಗ ನಿಮಗ್ ದುಡ್ಡು ಕೊಡ್ಬೇಕು ತಾನೆ. ಹೇಳಿ, ಅದ್ ಎಷ್ಟ್ ಕೊಡ್ಬೇಕು ಅಂತ ಹೇಳಿ, ನಾನ್ ತೀರಿಸ್ತೀನಿ. ಏನಮ್ಮ 1000-2000 ಅನ್ಕೊಂಡ? ಈಸ್ಕೊಂಡಿರೋದು 4 ಲಕ್ಷ, ಬಡ್ಡಿ ಸೇರಿ 6.5 ಲಕ್ಷ ಆಗಿದೆ. ಇದೆಲ್ಲ ನಿನ್ನಿಂದ ತೀರ್ಸಕ್ಕಾಗತ್ತಾ? ಸುಮ್ನೆ ಬಂದಾರಿ ಸುಂಕ ಇಲ್ಲ ಅಂತ ಹೋಯ್ತಾ ಇರೋ. ತಗೊಳ್ಳಿ, 6.5 ಲಕ್ಷ ಬರ್ದಿದ್ದೀರಿ. ನಿಮಗ್ ಯಾವಾಗ ಬೇಕೋ ಅವಾಗ ಡ್ರಾ ಮಾಡ್ಕೊಳ್ಳಿ. ಡೌಟ್ ಪಡ್ಬೇಡಿ, ಈ ಸಿಟಿಲಿರೋ ಫೇಮಸ್ ಹಾಸ್ಪಿಟಲ್ ಓನರ್ ಧನ್ರಾಜ್ ಅವ್ರ ಮಗಳು ನಾನು. ಈ ಚೆಕ್ ಯಾವುದೇ ಕಾರಣಕ್ಕೂ ಬೌನ್ಸ್ ಆಗಲ್ಲ, 100% ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಒಂದೇ ಸಾರಿ ಅಸಲು ಬಡ್ಡಿ ಚುಕ್ತಾಗಿರೋದು ಇದೇ ಫಸ್ಟ್ ಟೈಮು. ನಿಮ್ಮಂತವ್ರು ಸಹಾಯ ಮಾಡೋರು ಇದ್ಬಿಟ್ರೆ ನಾವಂತೂ ನೆಮ್ಮದಿಯಾಗಿ ಇದ್ಬಿಡ್ತೀವಿ. ಏಯ್ ಬಂದ್ರ ಹೋಗೋಣ. ಹಲೋ, ಸಾಲ ತೀರ್ತು ತಾನೆ? ಬಡ್ಡಿ ಸಮೇತ ಇಸ್ಕೊಂಡ್ಮೇಲೆ ಇಲ್ಲಿ ಬಿದ್ದಿರೋ ಪಾತ್ರೆ ವಸ್ತುಗಳನ್ನೆಲ್ಲ ಯಾರು ಒಳಗಡೆ ಇಡ್ತಾರೆ? ಏಯ್ ಅದೆಲ್ಲ ಐತಿ, ಒಳಗೆ ಹಾಕ್ರ. ನಾನ್ಗೆಲ್ಲ ವಿಚಾರಿಸಿನೇ ನಿಮ್ ಹತ್ರ ಬಂದಿದ್ದೀನಿ ಸೀನಾ ಅವ್ರೆ. ರಾಣಿ ಅವ್ರ ತಂದೆಗೆ ನೀವ್ ಸಾಲ ಕೊಟ್ಟಿರೋದು ನಿಜನಾ? ಹೌದು ಮೇಡಮ್. ಹಾಗಿದ್ರೆ ನಿಮ್ ದುಡ್ಡು ನಿಮಗ್ ವಾಪಸ್ ಬೇಡ್ವಾ? ನೀವ್ ಅದನ್ನ ಕೇಳೋದಿಲ್ವಾ? ಕೊಟ್ಮೇಲೆ ಕೇಳದೇ ಇರ್ತೀನ ಮೇಡಮ್. ಆದ್ರೆ ಏನ್ ಮಾಡೋದು, ನಮಗೂ ಸ್ವಲ್ಪ ಮನುಷ್ಯತ್ವ ಅನ್ನೋದಿದೆಯಲ್ಲ. ರಾಣಿ ಅಪ್ಪನಿಗೆ ಆಪರೇಷನ್ ಅಂತೆ, ಇದ್ ಬದ್ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡಿದ್ದಾರೆ. ಈಗ ದುಡ್ಡು ಕೊಡಿ ಅಂದ್ರೆ ಪಾಪ ಅವ್ರು ಎಲ್ಲಿಂದ ಕೊಡ್ತಾರೆ? ಕೇಳಿ ಇಲ್ಲ ಅನ್ಸ್ಕೊಳ್ಳೋದಕ್ಕಿಂತ ಒಂದ್ ಸ್ವಲ್ಪ ಸಮಯ ಕೊಡೋದೇ ಒಳ್ಳೇದು. ಅಲ್ಲ ರೀ, ನೀವ್ ಇಷ್ಟೊಂದು ಸಾಫ್ಟ್ ಆಗಿದ್ರೆ ಬಿಸ್ನೆಸ್ ಹೇಗೆ ನಡೆಸ್ತೀರಾ? ಹಾ ನೋಡಿ, ನೀವು ರಾಣಿ ತಂದೆ ಹತ್ರ ಹೋಗಿ ನಿಮ್ ಸಾಲನ ವಾಪಸ್ ಕೇಳ್ತೀರಾ, ಅವ್ರು ಇಲ್ಲ ಅಂತಾನೆ ಹೇಳ್ತಾರೆ. ಆದ್ರೆ
ನಿಮ್ ದುಡ್ಡನ್ನ ನಾನ್ ಸೆಟಲ್ ಮಾಡ್ತೀನಿ. ಅವ್ರು ಎಷ್ಟು ಕೊಡ್ಬೇಕೋ ಅದಕ್ಕಿಂತ 1 ಪಟ್ಟು ಜಾಸ್ತಿನೇ ಕೊಡ್ತೀನಿ. ಅಲ್ಲ ಮೇಡಮ್, ನೀವ್ ಯಾಕೆ ಕೊಡ್ತೀರಿ? ನಿಮ್ಗೂ ಇದಕ್ಕೂ ಏನ್ ಸಂಬಂಧ? ನಿಮ್ಗದು ಬೇಡದೇ ಇರೋ ವಿಷಯ. ದುಡ್ಡು ಬೇಕಂದ್ರೆ ನಾನ್ ಹೇಳ್ದಾಗ ನಡ್ಕೋಬೇಕು, ನೀವ್ ಹಾಗೆ ಮಾಡ್ಬೇಕು. ಆಗ್ಲಿ ಮೇಡಮ್, ನನ್ ದುಡ್ಡು ನನಗೆ ಬಂದ್ರೆ ಸಾಕು. ಏಯ್ ಬನ್ರ ಹೋಗೋಣ. ಮೇಡಮ್, ನನ್ ತಂದೆ ಆಪರೇಷನ್ ಮಾಡ್ಸೋದಲ್ದೆ ನಮ್ ತಲೆ ಮೇಲಿದ್ ಸಾಲದ ಹೊರೆನೂ ಇಳಿಸಿದ್ರಿ. ನಿಮ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು, ನಿಮ್ ಋಣ ಹೇಗ್ ತೀರಿಸ್ಬೇಕು ಗೊತ್ತಾಗ್ತಿಲ್ಲ. ರಾಣಿ, ಯಾಕೆ ಇಷ್ಟು ದೊಡ್ಡ ಮಾತಾಡ್ತಿದ್ಯಾ ನೀನು? ನೋಡು, ಇದು ನನ್ ಕರ್ತವ್ಯ. ನಮಗೂ ನಿಮಗೂ ಎಲ್ಲಿಂದ ಸಂಬಂಧನಮ್ಮ? ಇದು ಕರ್ತವ್ಯ ಹೇಗಾಗುತ್ತೆ? ನೀವು ಮಾಡ್ತಾ ಇರೋದು ಉಪಕಾರ. ನಾವು ಸಾಯೋವರೆಗೂ ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ಅಯ್ಯೋ, ಹೀಗೆಲ್ಲ ಕೈ ಮುಗ್ದು ನನಗೆ ಮುಜುಗರ ಆಗೋ ಹಾಗೆ ಮಾಡ್ಬೇಡಿ. ನೋಡಿ, ನಿಮ್ ಕುಟುಂಬ ನನ್ ಕುಟುಂಬ ಇದ್ದ ಹಾಗೆ. ನಿಮ್ಗೆ ಹೆಲ್ಪ್ ಮಾಡಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತದೆ. ನಮ್ ಇಡೀ ಕುಟುಂಬ ನಿಮ್ಗೆ ಚಿರಋಣಿಯಾಗಿರ್ತೀವಿ. ರಾಣಿ, ಮಗನೇ, ಇನ್ನೊಂದ್ಸಲ ಇವಳನ್ನೇನಾದ್ರೂ ಕನಸಲ್ಲೂ ಮದ್ವೆ ಆಗ್ತೀನಿ ಅಂತ ನೆನ್ಸ್ಕೊಂಡ್ರ ಪರಿಣಾಮ ನೆಟ್ಕಿರಲ್ಲ. ಏಯ್, ಆ ಮಾದೇವ ಇವಳ ಸಲುವಾಗಿ ಏನ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾನೋ ಅದನ್ನ ತಪ್ಸೋದೇ ಕಣ ನಮ್ ಕೆಲ್ಸ. ಇಲ್ಲಿ ನೋಡೋ, ನನ್ನ ಹೆಸರು ಗರುಡ ಅಂತ. ಈ ಜನ್ಮದಲ್ಲಿ ಅವಳಿಗೆ ಮದ್ವೆ ಆಗ್ಬೇಕು ಅಂತ ಆದ್ರೆ ಅದ್ ನಾನೇ ಆಗೋದು. ಇನ್ನೊಂದ್ಸಲ ಏನಾದ್ರು ಇವಳು ಸುತ್ತಮುತ್ತ ನೆರಳು ಬಿದ್ರು ನನ್ನ ಮಗನ ಜೀವಂತವಾಗಿ ಸುಟ್ಟಾಕ್ಬಿಡ್ತೀನಿ. ಹೋಗೋ. ನೋಡ್ದ್ಯಾ ಬಾವ ಇವಳು ಪೊಗ್ರನ? ಇವ್ರ ಅಣ್ಣ ಮೊದ್ಲೇ ನನ್ ಕೈನ ಕತ್ತರಿಸಿದಾನೆ. ಇನ್ ಈ ವಿಷಯ ಗೊತ್ತಾದ್ರೆ ಬಂದ್ ನನ್ ತಲೆ ಕತ್ತರಿಸ್ತಾನಂತೆ. ಏಯ್, ನಿಮ್ಮ ಅಣ್ಣ ಅಂದ್ರೆ ಏನ್ ಭಯ ಅನ್ಕೊಂಡ್ಯಾ? ಇವತ್ ನಿಮ್ಮ ಅಣ್ಣ ಬರ್ಲಿ ಕಣೆ. ಅವನ್ ಹೆಣ ಬೀಳೋದಂತೂ ಖಂಡಿತ. ಅವನ್ ಹೆಣದ ಮೇಲೆ ನಿಂಗೆ ತಾಳಿ ಕಟ್ತೇನೆ ಇವತ್ತು. ಗರುಡ, ಇವಳ ಅಣ್ಣನ ನೆರಳು ನಿನ್ ಮೇಲೆ ಬೀಳ್ಬಾರ್ದು ಅಂದ್ರೆ, ಇವಳ ಪೊಗ್ರು ಅಡಗ್ಬೇಕು ಅಂದ್ರೆ ಇಲ್ಲೇ ತಾಳಿ ಕಟ್ಟು. ಅದ್ಯಾವನ್ ಅಡ್ಡ ಬರ್ತಾನೋ ನಾನು ನೋಡ್ತೀನಿ. ಕಟ್ಟೋ ತಾಳಿನ. ಇವತ್ ನಿನ್ ಹಣೆ ಬರ ನಿಮ್ಮ ಅಣ್ಣ ಅಲ್ಲ ಕಣೆ, ನಾನ್ ಬರೀತೀನಿ. ತಾಳಿ ಕಟ್ಟು ಗರುಡ. ಆ ಮಹಾದೇವನ್ ಮೇಲೆ ದ್ವೇಷನೂ ತೀರುತ್ತೆ. ಇವಳನ್ನ ನರಳಿಸ್ತಾ ಅವನಿಗೆ ಶಿಕ್ಷೆ ಕೊಟ್ಟಂಗೂ ಆಗುತ್ತೆ. ಕಟ್ಟು ಗರುಡ.